ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರೆಲ್ಲರೂ ತಪ್ಪದೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಮುಖ್ಯ. ಪದೇ ಪದೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಎರಡನೇ ಕಥೆ, ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ. ನೀನು ಏನು ಹೇಳ್ದೋ ಅದು ಒಂಚೂರು ನನಗೆ ಅರ್ಥ ಆಗದಿರೋದಂತೂ ನಿಜ ತೊರೆ. ಅದ್ಯಾಕೆ ಹಂಗೆ ಉರ ಅಂತಿದೆಯಾ ಬೆಳಬೆಳಗ್ಗೆನೆ? ಯಾರಿಗೆ ನೀನು ಬೈತಿದ್ದಿದ್ದು? ಯಾರೇನು ಮಾಡಿದ್ರು ಕೇಳಿದರು ಭವಾನಮ್ಮ. ಅದೇ ಆ ಹುಡುಗಿ ಎಂದವನ್ನೇ ಮಾತು ತಡೆದಿದ್ದ ವಿಧಾನ್. ಆ ಹುಡುಗಿನ? ಯಾವ ಹುಡುಗಿನೋ? ಏನಾಗಿದೆ ನಿಂಗೆ ಇವತ್ತು? ನಿನ್ನ ಬಾಯಲ್ಲಿ ಹುಡುಗಿನ ಎಂದರು ಭವಾನಮ್ಮ ಆಶ್ಚರ್ಯದಿಂದ. ತನ್ನ ಕಾಲರ್ ಹಿಡಿದು ಕಣ್ಣು ಮುಚ್ಚಿ ತನ್ನ ತೋಳೊಳಗೆ ಸೇರಿದವಳು ಮತ್ತೊಮ್ಮೆ ನೆನಪಾಗಿ ಅವನ ಚಿತ್ತ ಕೆಡಿಸಿದಳು. ತತ್ತಿರಿಗೆ ಎಲ್ಲ ಸೇರಿ ನನಗೊಂದು ಗತಿ ಕಾಣಿಸ್ತೀರಾ ಎಂದು ತನ್ನ ಮುದುಕಮ್ಮನ ಮೇಲೆ ಹರಿಹಾಯ್ದ. ಇದ್ಯಾಕೋ ದೊರೆ, ನಾನೀಗ ಏನು ಮಾಡಿದೆ ಅಂತ ಹಿಂಗಾಡ್ತಾ ಇದೀಯಾ ನೀನು? ಏನಾಯ್ತು ಹೇಳೋ ಕಂದ ನನ್ನ ಹತ್ರ. ಯಾಕೆ ನೀನು ಸಿಟ್ಟಾಗಿದೀಯಾ? ಯಾರಾದರೂ ಏನಾದರೂ ಅಂದ್ರಾ? ಅದ್ಯಾವ ಹುಡುಗಿ? ನಮ್ಮ ವಿಭಾನ? ಇರು, ನಾನು ಮಾತಾಡ್ತೀನಿ ಅವಳ ಜೊತೆ. ಗೋಪಿ ಎಂದು ಕರೆದರು ಗೋಪಿಯನ್ನು. ಏ ಇರು ಮುದುಕಮ್ಮ, ನಾನು ಹೇಳೋವರೆಗೂ ಸುಮ್ಮನಿರು. ಒಳ್ಳೆ 7 ತಿಂಗಳು ಕುಡ್ದೋರಂಗೆ ಆಡಬೇಡ ಎಂದ ವಿಧಾನ್ ತಲೆ ಕೆಟ್ಟು. ಅದೇ ಒಂದು ಹುಡುಗಿನ ಕರೆಸಿದಿರಲ್ಲ ನಿನ್ನ ನೋಡ್ಕೊಳ್ಳೋಕ್ಕೆ ಅಂತ. ನಿನ್ನ ಅವಳು ನೋಡ್ಕೊಳ್ಳೋದಿರಲಿ, ಅವಳನ್ನೇ 24 ಗಂಟೆನೂ ಕಾಯೋ ಕರ್ಮ ಬರೆದಿದ್ರೆ ಸಾಕಾಗಿದೆ ನನಗೆ. ಅವರಿಗೆ ಏನೇನೂ ಅರ್ಥವಾಗಲಿಲ್ಲ. ಅದೇನಂತಿದೆಯೋ ಸರಿಯಾಗಿ ನಂಗೆ ಅರ್ಥ ಆಗೋ ಹಂಗೆ ಹೇಳು ಮಾರಯ್ಯ. ಅದು ಪಾಪದ ಹುಡುಗಿ, ಏನೂ ಮಾತೇ ಆಡಲ್ಲ ಪಾಪ. ಅದೇನು ಮಾಡ್ತಪ್ಪ ನಿಂಗೆ ಎಂದರು ಅವರು. ಆ ನಿನ್ನ ಪಾಪದ ಹುಡುಗಿ ಮಾಡಿರೋ ಅವಾಂತರ ಕೇಳು ನೀನು ಮುದುಕಮ್ಮ. ನಾನಿಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ಹಲ್ಲೋ ಸೊಂಟನೋ ಮುರ್ಕೊಂಡಿರೋಳು ತಿಳ್ಕೊ ಎಂದ ಮುಖ ಕೆಂಪಗೆ ಮಾಡಿಕೊಂಡು. ಹೌದಾ? ಅಂಥದ್ದೇನಾಯ್ತೋ? ಏನಾಯ್ತಾ? ಮರ ಹತ್ತೋಕೆ ಹೋಗಿದೆ ಹುಡುಗಿ. ಇವಳೇನು ಸೂಪರ್ ವುಮನ್ನ? ಏಣಿ ಇದೆ, ಅದು ಬೇರೆ ವಿಷಯ. ಆದರೂ ಏಣಿ ಜಾರಿ ಬಿದ್ದಿದ್ರೆ ನಮ್ಮ ತಲೆಗೆ ಬರಲ್ವಾ? ಮಲ್ಲಿಗೆ ಹೂ ಕೀಳೋಕ್ಕೆ ಮರ ಹತ್ತಾ ಇತ್ತು. ಅಲ್ಲಿ ಅಷ್ಟೊಂದು ಹೂಗಳಿವೆ, ಮಲ್ಲಿಗೆ ಹೂವೇ ಬೇಕಾಗಿತ್ತಾ ಹುಡುಗಿಗೆ? ತಲೆಯಲ್ಲಿ ಅದೇನಿದೆ ಅಂತೀನಿ ಹುಡುಗಿಗೆ? ಏನಾದರೂ ಅಂದರೆ ಗಂಗಾ ಭವಾನಿ ಹರಿಸ್ತಾಳೆ ಕಣ್ಣಿಂದ. ಅದೇನು ಅಂತ ಕರೆಸಿದಿರೋ? ಅವಳನ್ನು ಕಾಯೋದೇ ಕೆಲಸ ಆಗದಿದ್ರೆ ಸಾಕಾಗಿದೆ ಎಂದ ಸಿಟ್ಟಿನಿಂದ. ಹೌದೇನೋ? ಅದಿರಲಿ, ಅವಳು ಮರ ಹತ್ತ ಇರೋದು ನಿಂಗೆ ಹೆಂಗೆ ಗೊತ್ತಾಯ್ತು ದೊರೆ? ನೀನು ಅಲ್ಲೇ ಇದ್ದ? ಬೆಳಗ್ಗೆನೇ ನೀನ್ಯಾಕೆ ಅಲ್ಲೋಗಿದ್ದೆ? ನೀನು ನಿನ್ನ ವ್ಯಾಯಾಮ ಮಾಡ್ಕೋತಿರ್ತೀಯ ಅಲ್ವಾ ಎಂದರು. ಅವರಿಗೆ ತಿಳಿದಿತ್ತು, ಮೊಮ್ಮಗ ಎದ್ದ ತಕ್ಷಣ ಬಾಲ್ಕನಿಗೆ ಹೋಗಿ ತನ್ನ ದೇಹ ದಂಡಿಸುವ ವಿಷಯ ಈಗ ಅವನಿಗೆ ಪೀಕಲಾಟಕ್ಕಿಟ್ಟುಕೊಂಡಿತು. ಏನು ಹೇಳಬೇಕೆಂದೇ ತಿಳಿಯಲಿಲ್ಲ ಅವನಿಗೆ. ತಾನು ಅವಳನ್ನೇ ಗಮನಿಸುತ್ತಿದ್ದನಲ್ಲ. ಅವಳ ನಗುಮುಖ, ಕೆನ್ನೆಯ ಗುಳಿ ಪದೇ ಪದೇ ತನ್ನ ಕಣ್ಮುಂದೆ ಬಂದು ತನ್ನ ನೆಮ್ಮದಿ ಕೆಡಿಸುತ್ತಿದೆ. ಯಾಕೆ ಹೀಗಾಗ್ತಿದೆ? ನಾನು ಅಷ್ಟೊಂದು ಆಳವಾಗಿ ಅವಳನ್ನು ಗಮನಿಸಿದ್ದೀನಾ? ನನಗೆ ತಿಳಿದ ಮಟ್ಟಿಗೆ ಇಲ್ಲ. ನಾನು ಯಾವ ಹುಡುಗಿಯರನ್ನು ಅಷ್ಟೊಂದು ಆಳವಾಗಿ ಗಮನಿಸುವವನೇ ಅಲ್ಲ. ಅಸಲಿಗೆ ನನಗೆ ಈ ಹೆಣ್ಣು ಅಂದರೇನೇ ದ್ವೇಷ. ತತ್ತೆರಿಗೆ ಏನು ಹೇಳೋದು ಈ ಮುದುಕಮ್ಮನಿಗೆ? ತಲೆ ಕೆಟ್ಟಿತು ಅವನಿಗೆ. ಏನಾದರೂ ಒಂದು ಹೇಳಿ ಮಾತು ಮರೆಸಬೇಕಾಗಿತ್ತು ಅವನೀಗ ಯೋಚಿಸಿದ. ಅದ್ಬಿಡು ಮುದುಕಮ್ಮ, ಆ ನಿನ್ನ ಪಾಪದ ಹುಡುಗಿ ಮಾತೇ ಆಡಲ್ವಲ್ಲ. ಯಾರು ಏನೇ ಅಂದರೂ ಬಾಯೇ ಬಿಡಲ್ಲ. ನಮ್ಮನೇಲಿ ಇದಾರಲ್ಲ ಕೆಲ್ಸಕ್ಕೆ ಬಾರ್ದಿರೋರು, ನಿಂಗೆ ಗೊತ್ತಲ್ಲ ಅವರ ಬಗ್ಗೆ. ಅವರು ಹೇಗೆ, ಅವರ ಮನಸ್ಥಿತಿ ಹೇಗೆ ಎಂದು. ಆ ಜನ ಹುಡುಗಿನ ಮನೆ ಕೆಲಸದವಳು, ಕಣ್ಣು ಕಾಣಲ್ಲ, ಅದು ಇದು ಅಂತ ಬಾಯಿಗೆ ಬಂದಂಗೆ ಅಂತ ಇದ್ರು. ಒಂದು ಮಾತಾಡ್ದಂಗೆ ಕಣ್ಣು ಇಷ್ಟಗಲ ಬಿಟ್ಕೊಂಡು ನಿಂತಿತ್ತು ಹುಡುಗಿ. ಬಾಯಿ ಬಿಡಬೇಕಲ್ವ ಇವಳು? ಅದೇನು ಅಂತ ಹುಡುಗಿಯಾಗಿ ಹುಟ್ಟಿದಳೋ? ಯಾವ ಹುಡುಗಿರಾದರೂ ಇಷ್ಟು ಸುಮ್ಮನೆ ಇರೋದು ನೋಡಿದೀಯಾ ನೀನು? ತಿರುಗಿಸಿ ಹೇಳೋದಕ್ಕೇನು ರೋಗ ಇವಳಿಗೆ? ದೇವರು ಬಾಯಿ ಕೊಟ್ಟಿಲ್ವಾ? ಹ್ಞೂ ಬಿಟ್ರಲ್ವಾ ಬಾಯಿನ ಈ ಹುಡುಗಿ? ಮೂಕ ಬಸವಿ ಥರ ನಿಂತಿತ್ತು ಕಣ್ ಬಿಟ್ಕೊಂಡು. ಆಗಲೂ ನಾನೇ ಬರಬೇಕಾಯ್ತು ಬಚಾವ್ ಮಾಡೋಕ್ಕೆ. ಸರಿಯಾಗಿ ಬೆವರಿಳಿಸಿದ್ದೀನಿ ಅಮ್ಮ ಮಗಳಿಗೆ. ಭವಾನಮ್ಮನವರು ಆಶ್ಚರ್ಯದಿಂದ ಮೊಮ್ಮಗನ ಮುಖವನ್ನೇ ನೋಡಿದರು. ವಿಧಾನ್ ಒಬ್ಬಳು ಹುಡುಗಿಯ ಬಗ್ಗೆ ಕಾಳಜಿ ತೋರುವುದಿರಲಿ, ಹುಡುಗಿಯರ ಬಗ್ಗೆ ಮಾತನಾಡಿದ್ದನ್ನು ಕೇಳಿದವರಲ್ಲ ಇಲ್ಲಿಯವರೆಗೆ ಅವರು. ಆದರೆ ಇಂದು ಇಷ್ಟೊಂದೆಲ್ಲ ಮಾತನಾಡುತ್ತಿದ್ದಾನೆ. ಅವರಿಗೆ ಆಶ್ಚರ್ಯವಾಗದೇ ಇದ್ದಿದ್ದೆ, ಜೊತೆಗೆ ಖುಷಿಯೂ ಆಯಿತು ಅವರಿಗೆ. ಒಳ್ಳೆಯ ಬೆಳವಣಿಗೆಯಲ್ಲವೇ ಇದು? ಮುಗುಳ್ನಗು ಮೂಡಿತು ಅವರ ಮುಖದ ಮೇಲೆ. ನಾನೊಂದು ಮಾತು ಕೇಳ್ತೀನಿ ದೊರೆ, ನಿಂಗೆ ಆ ಹುಡುಗಿ ಮಾತಾಡದೇ ಇರೋದಕ್ಕೆ ಕೋಪ ಬಂದಿದ್ದ? ಇಲ್ಲ ಅವರು ಅವಳಿಗೆ ಹಾಗೆಲ್ಲ ಅಂದರು ಅಂತ ಕೋಪನ? ತನ್ನ ಮೊಮ್ಮಗನ ಮುಖವನ್ನೇ ಪರೀಕ್ಷಿಸುವಂತೆ ನೋಡುತ್ತಿದ್ದರು ಭವಾನಮ್ಮ. ಅವನಿಗೂ ಅದೊಂದು ಯಕ್ಷ ಪ್ರಶ್ನೆಯೇ ಆಗಿತ್ತು. ಅಲ್ಲ,
ಅವಳು ಆಫ್ಟರ್ ಆಲ್ ಒಬ್ಳು ಹುಡುಗಿ, ಕೇರ್ ಟೇಕರ್. ಅವಳಿಗೆ ಯಾರಾದರೂ ಏನಾದರೂ ಅಂದರೆ ನನಗೆ ಯಾಕೆ ಪ್ರಾಬ್ಲಮ್ಮು, ನಾನು ಯಾಕೆ ಅವಳ ಪರವಾಗಿ ಮಾತಾಡ್ತೀನಿ. ಅವಳು ಎಲ್ಲಾದರೂ ಹೆಂಗಾದರೂ ಇರಲಿ, ಮರ ಗಿಡ ಏನಾದರೂ ಹತ್ತಲಿ ಬೀಳಲಿ ಏನಾದರೂ ಮಾಡ್ಕೊಳ್ಳಿ, ನನಗೇನಾಗಬೇಕು. ನಾನು ಯಾಕೆ ಒಂದೇ ಉಸಿರಿಗೆ ಹೋಗಿ ಅವಳನ್ನು ಹಿಡಿದಿದ್ದೆ ಬೀಳದೇ ಇರೋ ಥರ. ತಲೆ ಕೆಟ್ಟು ಹೋಯಿತು ಅವನಿಗೆ. ತತ್ತೆರಿಗೆ ಏನಾಗಿದೆ ನನಗೆ, ಏನಾಗ್ತಾ ಇದೆ. ತಲೆ ಕೊಡವಿದ ವಿಧಾನ್. ಮುದುಕಮ್ಮ, ಏನೇನೋ ಯೋಚಿಸ್ಬೇಡ. ನಿನ್ನ ಯೋಚನೆ ಯಾಕೋ ಅತಿಯಾಯಿತು. ಎಲ್ಲ ತಲೆ ಬುಡ ಇಲ್ದಿರೋ ಯೋಚನೆಗಳೇ ನಿಂದು. ಯಾರು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನಗೇನು. ಆ ಹುಡುಗಿ ಕರ್ಮ, ಮಾತಾದರೂ ಆಡಲಿ ಬಾಯಿ ಮುಚ್ಕೊಂಡಾದರೂ ಇರಲಿ, ನನಗೇನಾಗಬೇಕು. ಏನೋ ನಿನ್ನ ನೋಡ್ಕೊಳ್ಳೋಕ್ಕೆ ಅಂತ ಕರೆಸಿದಾರಲ್ಲ, ಮತ್ತೆಲ್ಲಾದರೂ ಕೆಲಸ ಬಿಟ್ಟು ಹೋದರೆ ಅನ್ನೋ ಕಾಳಜಿಗೆ ಹಂಗಂದೆ ಅಷ್ಟೇ. ಇಲ್ಲ ಅಂದಿದ್ದಿದ್ರೆ ನನ್ನ ಪಾಡಿಗೆ ನಾನು ಇದ್ಬಿಡ್ತಾ ಇದ್ದೆ. ನನಗ್ಯಾಕೆ ಇಲ್ದಿರೋ ಉಸಾಬರಿ ಅಲ್ವಾ. ನೋಡು ಮುದ್ಕಮ್ಮ, ನೀನೇ ಹೇಳು ಆ ಹುಡುಗಿಗೆ ಬಾಯಿ ಬಿಡೋದಕ್ಕೆ. ದೇವರು ಕೊಟ್ಟಿದ್ದನ್ನು ಉಪಯೋಗಿಸೋಕ್ಕೂ ಬರಬೇಕು ಮನುಷ್ಯರಿಗೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಇಲ್ಲ ಅಂದರೆ ನಿಂಗೆ ಗೊತ್ತಲ್ಲ ಈ ಜನ ಹೆಂಗೆ ಅಂತ. ಏನಾದರೂ ಕಿತಾಪತಿ ಮಾಡಿ ಇವಳನ್ನು ಓಡಿಸೋಕ್ಕೂ ಹೆಸರಲ್ಲ. ಆಮೇಲೆ ಇನ್ನೊಂದು ಮಾತು, ಅಪ್ಪಿ ತಪ್ಪಿ ಕೂಡ ಏನಾದರೂ ಎಡವಟ್ಟು ಮಾಡಿಕೊಂಡು ನನ್ನ ಎದುರಿಗೆ ಏನಾದರೂ ಬಂತೋ ಹುಡುಗಿ, ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೇಳಿಬಿಡು ಆ ಹುಡುಗಿಗೆ ನನ್ನಿಂದ ಆದಷ್ಟು ದೂರ ಇರುವಂತ ಎಂದ ಅವಡುಗಚ್ಚಿ. ಅವನು ಹೇಳಿದ ಮಾತಿನಲ್ಲೂ ಸತ್ಯವಿದೆ ಎನಿಸಿತ್ತು ಅವರಿಗೆ. ತಮ್ಮ ಮಗಳು ಮೊಮ್ಮಗಳ ಬಗ್ಗೆ ಚೆನ್ನಾಗಿ ತಿಳಿದಿತ್ತು ಅವರಿಗೆ. ಸ್ವಾರ್ಥಿಗಳು. ತಮಗೆ ಏನಾದರೂ ಲಾಭ ಇದೆ ಎಂದಾದರೆ ಯಾವ ಕೆಲಸಕ್ಕೂ ಹೇಸುವವರಲ್ಲ ಅವರು. ಸ್ವಂತ ಹೆತ್ತ ಅಮ್ಮ ನಾನು, ನನ್ನ ನೋಡಿಕೊಳ್ಳಲು ಆಗಲ್ಲ ಎಂದವಳು ನೇರವಾಗಿಯೇ ನನ್ನ ಮಗಳು. ನೋಡಿಕೊಳ್ಳುವುದಿರಲಿ, ದಿನಕ್ಕೊಮ್ಮೆ ಬಂದು ನೋಡುವುದೂ ಕೂಡ ಅಪರೂಪವೇ. ಅವಳು ತನ್ನ ಮಗಳನ್ನು ಕೂಡ ಹಾಗೆಯೇ ಬೆಳೆಸಿದ್ದಳು, ಅವಳ ಪ್ರತಿರೂಪದಂತೆ. ಅವಳಮ್ಮನದೇ ಗುಣ ಅವಳದು. ಅಜ್ಜಿ ಎನ್ನುವ ಪ್ರೀತಿ ಬರೀ ತೋರಿಕೆಗಷ್ಟೇ. ಹಬ್ಬ ಹರಿದಿನಗಳಲ್ಲಿ ಮಾತ್ರ ಉಡುಗೊರೆ ಬರುತ್ತಲ್ಲ, ಅದರ ಆಸೆಗೆ ತೋರಿಕೆಯ ಪ್ರೀತಿ. ಭವಾನಮ್ಮ ನಿಟ್ಟುಸಿರು ಬಿಟ್ಟರು. ಎಲ್ಲದಕ್ಕೂ ಕೇಳಿಕೊಂಡು ಬಂದಿರಬೇಕು ಎಂದುಕೊಂಡರು. ನೀನು ಹೇಳ್ತಾ ಇರೋದು ನಿಜ ದೊರೆ, ಏನು ಮಾಡೋದಕ್ಕೂ ಹೇಸೋರಲ್ಲ. ಪಾಪ ಕಣೋ ಆ ಹುಡುಗಿ, ತುಂಬ ತಾಳ್ಮೆ ಅವಳಿಗೆ. ಇಷ್ಟು ಚಿಕ್ಕ ವಯಸ್ಸಿಗೇನೆ ಅಷ್ಟು ದೂರದಿಂದ ಬಂದಿದೆ ಮಗು. ಕಳುಹಿಸಿದ್ದಾರೆ ನಮ್ಮ ಮೇಲೆ ನಂಬಿಕೆ ಇಟ್ಟು. ಅದನ್ನು ನಾವು ಉಳಿಸಿಕೊಳ್ಳಲೇಬೇಕು. ಹುಡುಗಿಯ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಕಣೋ ಎಂದರು ಚಿಂತಿತರಾಗಿ. ಅದಕ್ಕೋಸ್ಕರನೇ ನಾನು ಇದನ್ನೆಲ್ಲ ಮಾಡಿದ್ದು ಮುದುಕಮ್ಮ. ನೀನು ಏನೇನೋ ಕೇಳಿ ನನ್ನ ತಲೆ ತಿಂದಲ್ಲ ಆವಾಗ್ಲಿಂದವ. ಅದೇನು ಮಾಡ್ಕೋತೀಯೋ ಮಾಡ್ಕೋ, ಒಟ್ಟಿನಲ್ಲಿ ನನ್ನ ತಲೆಗೆ ಬರೆದಿದ್ರೆ ಸಾಕು ಮುದುಕಮ್ಮ ಎಂದು ಹೊರಟೇ ಹೋದ ವಿಧಾನ್. ಅವನು ಹೋದ ದಾರಿಯನ್ನೇ ನೋಡಿ ನಿಟ್ಟುಸಿರಿಟ್ಟರು ಭವಾನಮ್ಮ. ನನ್ನ ದೊರೆನೂ ಸಂತೋಷದಿಂದ ಇರುವ ದಿನ ಬರುವುದೇ. ಅವನು ಎಲ್ಲರಂತೆ ಮದುವೆ, ಹೆಂಡತಿ, ಮಕ್ಕಳು ಎಂದು ಎಂದಾದರೂ ಸಂತೋಷದಿಂದ ಇರುವ ಒಂದು ದಿನವನ್ನು ತಾನು ನೋಡಬಲ್ಲೆನೇ. ಅವನಿಗೂ ಸಂತೋಷದಿಂದ ಇರುವ ಹಕ್ಕು ಇದೆಯಲ್ಲವೇ ಭಗವಂತ. ಅಂಥದ್ದೊಂದು ದಿನ ಬರುವುದೇ ನಾನು ಬದುಕಿರುವಾಗಲೇ. ಉತ್ತರ ಮಾತ್ರ ಶೂನ್ಯ. ಏನು ನನ್ನ ಹೆಸರು ಹುಡುಗಿ ಅದ ಏನು? ಅಷ್ಟು ಚಂದ ಹೆಸರಿಟ್ಟಿಲ್ಲೇನು ನನಗೆ ನನ್ನ ಅಪ್ಪ ಅಮ್ಮ ವಿಶಾಖ ಅಂತ? ಮತ್ತ್ಯಾಕವರು ನನಗೆ ಹುಡುಗಿ ಅಂತನ್ನೋದು? ಯವ್ವ, ಈ ಮನ್ಯಾಗ ಒಬ್ಬೊಬ್ಬರು ಒಂದೊಂದು ನಮೂನಿ ಅದಾರಲ್ಲಪ್ಪ. ಇವಾಗ ಬಂದಾರಲ್ಲ ಆ ಹುಡುಗಿ, ಯವ್ವ ಹೆಂಗೆ ಬಟ್ಟೆ ಹಾಕ್ಯಾಳಲ್ಲ ಮಂಡಿ ಮಠ. ಅಲ್ಲ, ನಾನು ಏನು ಮಾಡೀನಿ ಅಂತ ಹಂಗೆ ಬೈದರು ಅವರಿಬ್ಬರು ನನಗೆ. ಸದ್ಯ ಅವ್ರು ಬಂದರು, ಇಲ್ಲ ಅಂದಿದ್ರೆ ಮಾತಾಡೋದು ಕಷ್ಟ ಆಗಕತ್ತಿತ್ತು ನನಗೆ. ಭಯ ಗಾಬರಿ ಆಗ್ಬಿಟ್ಟಿತ್ತು ನನಗೆ. ಹೌದು, ಅವ್ರು ಯಾಕೆ ನನ್ನ ಪರವಾಗಿ ಮಾತಾಡಿದ್ರು? ನನ್ನ ಮ್ಯಾಲ ಸಿಟ್ಟೈತಲ್ಲ ಅವ್ರಿಗೆ. ನನಗೆ ಆ ಪಾಟಿ ಬೈದು ಕಳಿಸಿದ್ರಲ್ಲ, ಯವ್ವ ಎಂಥ ಮನುಷ್ಯ ಅದಾರೋ ಏನೋಪ್ಪ ಇವರು. ಅರ್ಥನ ಆಗವಲ್ದು ನನಗೆ. ಹೂದೋಟಕ್ಕೆ ಬಂದಿದ್ದು ಅವರ, ಕಿರ್ಚಿ ನನ್ನ ಬೀಳ್ಸಿದ್ದು ಅವರ, ನನ್ನ ಬೀಳ್ದಂಗೆ ಹಿಡ್ದಿದ್ದೂ ಅವರ, ಮತ್ತು ನನಗೆ ಬೈಯೋದು ಅವರ. ಏನು ಮನುಷ್ಯ ಅದಾರೋ ಯಪ್ಪ. ತಲೆನೇ ಕೆಲಸ ಮಾಡುವಲ್ದಂಗಾಗೈತಿ ನನಗೆ. ಬೆಳಗಿನಿಂದ ಜರುಗಿದ ಎಲ್ಲ ವಿದ್ಯಮಾನಗಳನ್ನು ನೆನೆದು ತಲೆ ಕೆಟ್ಟಿತ್ತು ಅವಳದು. ಖರೇನ ನಾನು ಈ ಕೆಲಸ ಮಾಡ್ತೀನ ಈ ಮನೆಯಾಗ? ಯೋಚಿಸಿದವಳಿಗೆ ಉತ್ತರ ಸಿಗಲಿಲ್ಲ. ತಲೆ ಕೊಡವಿ ನೋಡೋಣಂತ. ಆದಷ್ಟು ದಿನ ಇದ್ರಾತು. ಅಜ್ಜಿಗೆ ಮಾತು ಕೊಟ್ಟಿನಲ್ಲ, ಅದರ ಸಂಬಂಧನಾದರೂ ಇರಾಕಬೇಕು ಎಂದುಕೊಂಡಳು ಮನದಲ್ಲಿಯೇ. ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಸರಸರನೆ ಅಜ್ಜಿಯ ರೂಮಿಗೆ ನಡೆದಳು. ದೂರದಲ್ಲಿಯೇ ವಿಧಾನ್ ಬರುತ್ತಿರುವುದನ್ನು ನೋಡಿದವಳಿಗೆ ಭಯದಲ್ಲಿ ಎದೆ ನಡುಗಿತು. ಥಟ್ಟನೆ ಅವನಿಗೆ ಬೆನ್ನು ಹಾಕಿ ನಿಂತಳು ವಿಶಾಖ. ನನ್ನ ನೋಡಿದ್ರ ಸಾಕು ಸಿಡ ಸಿಡ ಅಂತಾರ, ಸುಮ್ಮನ ಯಾಕೆ ಬೇಕು ರಾಮಾಯಣ ಎಂದುಕೊಂಡು ಹಾಗೆಯೇ ನಿಂತಳು, ಅವನ ಕಡೆ ತಿರುಗದೆ. ದಡದಡನೆ ನಡೆದು ತನ್ನ ರೂಮಿನ ಬಾಗಿಲಿಗೆ ಬರುತ್ತಿದ್ದವನಿಗೆ ಇವಳು ನಿಂತಿರುವುದು ಕಂಡಿತು. ಇದೇನು ಈ ಹುಡುಗಿ ಇಲ್ಲಿ ನಿಂತಿದೆ? ಮುದುಕಮ್ಮನ ನೋಡ್ಕೊಳ್ಳೋದು ಬಿಟ್ಟು ಸಿಟ್ಟೇರಿತು.
ಅವಳ ಕಡೆ ದಾಪುಗಾಲು ಹಾಕಿದ. ಏ ಹುಡುಗಿ, ಇಲ್ಲೇನು ಮಾಡ್ತಿದೀಯಾ ನೀನು? ನಿಂತ್ಕೊಂಡು ಜಪ ಮಾಡ್ತಾ ಇದೀಯಾ? ನಿನ್ನ ಯಾಕೆ ಇಲ್ಲಿ ಕರೆಸಿರೋದು? ಮುದುಕಮ್ಮನ ನೋಡ್ಕೋ ಅಂತ ತಾನೆ. ಅದನ್ನೊಂದು ಬಿಟ್ಟು ಬೇರೆ ಎಲ್ಲ ಮಾಡ್ತೀಯಾ ನೀನು? ಒಂದೇ ಸಮ ತನ್ನ ಗಡಸು ಕಂಠದಲ್ಲಿ ಗುಡುಗಿದ ವಿಧಾನ್. ಇವಳಿಗೆ ಭಯಕ್ಕೆ ಏನು ಹೇಳುವುದು? ಇಲ್ಲೇ ನಿಲ್ಲೋದಾ? ಅಜ್ಜಿ ರೂಮಿಗೆ ಹೋಗೋದಾ? ಏನು ಮಾಡಬೇಕೆಂದೇ ತೋಚಲಿಲ್ಲ. ಕೈಕಾಲೆಲ್ಲ ಗಡಗಡ ನಡುಗುತ್ತಿತ್ತು ಅವಳಿಗೆ. ಸರ್ರನೆ ತಿರುಗಿದವಳೆ ಅವನ ಕಡೆ ನೋಡುವ ಸಾಹಸ ಮಾಡದೆ ಅಜ್ಜಿ ರೂಮಿನ ಕಡೆ ಹೆಜ್ಜೆ ಹಾಕಿದಳು ವಿಶಾಖ. ವಿಧಾನ್ಗೆ ಸಿಟ್ಟು ಸರ್ರನೆ ಏರಿತು. ಹೋಗುತ್ತಿದ್ದವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ತನ್ನತ್ತ ಸೆಳೆದುಕೊಂಡ. ಅವನಿಗೆ ಒಂದು ಕೆಟ್ಟ ಅಭ್ಯಾಸ ಇದೆ. ಅವನು ಮಾತನಾಡುತ್ತಿರುವಾಗ ಕೇಳದೆ ಯಾರೂ ಕೂಡ ಅರ್ಧಕ್ಕೆ ಅವನಿಗೆ ಬೆನ್ನು ಹಾಕಿ ಹೋಗುವಂತಿರಲಿಲ್ಲ. ಅದು ಅವನಿಗೆ ವಿಪರೀತ ಕೋಪ ತರಿಸುತ್ತಿತ್ತು. ವಿಶಾಖಳ ಗ್ರಹಚಾರ ಕೆಟ್ಟಿತ್ತೇನೋ. ಎಕ್ಸಾಕ್ಟಾಗಿ ಅದನ್ನೇ ಮಾಡಿದ್ದಳು ಅವಳು. ಅವಳಿಗೆ ವಿಧಾನ್ ಎಂದರೆ ವಿಪರೀತ ಭಯವಿತ್ತು. ಮೊದಲನೇ ದಿನವೇ ಅವನು ಮಾಡಿದ ಅವಾಂತರವನ್ನು ಅವಳು ಮರೆಯುವಂತಿರಲಿಲ್ಲ. ಅವನು ಹಿಡಿದಿದ್ದ ಕೈ ಇನ್ನೂ ನೋಯುತ್ತಿತ್ತು ಅವಳಿಗೆ. ಅದಕ್ಕಾಗಿಯೇ ಅವನಿಂದ ತಪ್ಪಿಸಿಕೊಂಡು ತಲೆ ತಗ್ಗಿಸಿ ಸುಮ್ಮನೆ ಅಜ್ಜಿಯ ರೂಮಿಗೆ ಹೋಗಲು ನೋಡಿದ್ದಳು. ಆದರೆ ಆಗಿದ್ದೇ ಬೇರೆ. ಅವಳ ಈ ನಡೆ ಅವನಿಗೆ ಭಯಂಕರ ಕೋಪ ತರಿಸಿತ್ತು. ಅದಕ್ಕೆ ಅವಳ ಕೈ ಹಿಡಿದು ತನ್ನೆಡೆಗೆ ಸೆಳೆದುಕೊಂಡು ಬಿಟ್ಟಿತ್ತ. ಅಚಾನಕ್ಕಾದ ಅವನ ಈ ನಡೆ ಅವಳ ಜಂಘಾಬಲವನ್ನೇ ಒದಗಿಸಿಬಿಟ್ಟಿತ್ತು. ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ.